ಮೇಸ್ತ್ರಿ, 2 ಮರಳು ಲೋಡ್ ಬರಬೇಕಿತ್ತು, ಬಂತಾ ಮೇಸ್ತ್ರಿ? ಸೀನಣ್ಣ, ಈಗ ಹೇಳ್ತೀನಂತ ಬೇಜಾರು ಮಾಡ್ಕೋಬೇಡಿ. ಇವತ್ತಿಂದ ನೀವು ಕೆಲ್ಸಕ್ಕೆ ಬರೋದು ಬೇಡಣ್ಣ. ಯಾಕೆ ಮೇಸ್ತ್ರಿ, ನನ್ನ ಕಡೆಯಿಂದ ಏನಾದರೂ ತಪ್ಪಾಯ್ತಾ? ಆ ಥರ ಏನೂ ಇಲ್ಲ ಅಣ್ಣ. ಓನರ್ ಏನೋ ಬೇಡ ಅಂದರು. ಓನರ್ ಬೇಡ ಅಂದ್ರ? ನಾನು ತುಂಬ ಹೇಳಿದೆ ಅಣ್ಣ, ಯಾಕೋ ಏನೋ ಯಾವುದು ಕೇಳೋ ಸ್ಥಿತಿಲಿ ಇರಲಿಲ್ಲ. ನನ್ನ ಕೈಲಿ ಏನಿದೆ ಹೇಳೋಣ. ಪಾಪ, ನೀನೇನು ಮಾಡ್ತೀಯ ಮೇಸ್ತ್ರಿ? ಓನರೇ ಬೇಡ ಅಂದರೆ ನೀನೇನು ಮಾಡೋಕ್ಕಾಗತ್ತೆ? ಸಿದ್ದು ಅವರೇ, ಹೀಗೆ ಕಷ್ಟದ ಕೆಲಸ ಮಾಡಿ ಅಭ್ಯಾಸ ಇಲ್ಲ. ಅದನ್ನೆಲ್ಲ ಮಾಡೋಕ್ಕೆ ಹೋಗಿ ಈಗ ಹೇಗೆ ಹುಷಾರು ತಪ್ಪಿದೆ ನೋಡಿ ನಿಮಗೆ. ಅಯ್ಯೋ ಮೇಡಮ್ ಅವರೇ, ನನಗೆ ಹಿಂಗಾಗಿರೋದಕ್ಕೆ ಕಾರಣನೇ ಯಾರೇ ಮೇಡಮ್ ಅವರೇ? ನಾನು ಹೆಂಗೆ ಹೇಳಲೆ ನಿಮಗೆ? ಇದೆಲ್ಲ ನನ್ನಿಂದಾನೇ ಆಗಿದ್ದು. ಪೊಲೀಸು, ಸ್ಟೇಷನು, ಕಂಪ್ಲೇಂಟು ಅಂತ ನಾನು ಹೋಗದೆ ಇದ್ದಿದ್ರೆ ನಿಮಗಿಷ್ಟೆಲ್ಲ ತೊಂದರೆನೇ ಆಗ್ತಿರ್ಲಿಲ್ಲ. ಇದೆಲ್ಲ ನಂದೇ ತಪ್ಪು. ಇದರಲ್ಲಿ ನಿಮ್ಮ ತಪ್ಪೇನಿಲ್ಲ ಮೇಡಮ್ ಅವರೇ, ತಪ್ಪೆಲ್ಲ ನಂದೇ. ಏನು ನಿಮ್ಮ ತಪ್ಪ? ಅಂಥದ್ದು ಏನು ಮಾಡಿದ್ದೀರಾ ನೀವು? ಹೌದು ಮೇಡಮ್ ಅವರೇ, ಇದೆಲ್ಲ ಆಗಿದ್ದು ನನ್ನಿಂದಾನೆ. ನಾನು ಜ್ಞಾನವಾಗಿದ್ದಿದ್ರೆ ಇದೆಲ್ಲ ಆಯ್ತಿರ್ಲಿಲ್ಲ. ಸಿದ್ದು ಅವರೇ, ನೀವು ಯಾಕೆ ಹೀಗೆ ಒಗ್ಟಾಗಿ ಮಾತಾಡ್ತಿದ್ದೀರಾ? ಏನಾದರೂ ಅರ್ಥ ಆಗೋ ಥರ ಹೇಳಿ. ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ ಕಂಡುಬಿಡಿ ಮೇಡಮ್ ಅವರೇ. ಅಲ್ಲಿ ಮೇಲೆ ಕಡೆ ಕುತ್ಕೊಂಡು ನಮ್ಮನ್ನೆಲ್ಲ ಬುಗುರಿ ಆಡ್ದಂಗೆ ಆಡಿಸ್ತವನಲ್ಲ, ಅವನಿಗೆ ಎಲ್ಲ ಅರ್ಥ ಆಯ್ತದೆ. ಅವನಿಗೆ ನಾವೆಲ್ಲ ಫುಲ್ ಕಡ್ಡಿ ಥರ ಅಷ್ಟೆ. ನೀವು ಯಾಕೋ ಏನೇನೋ ಮಾತಾಡ್ತಿದ್ದೀರಾ. ನಿಮಗೆ ಹಸಿವಾಗಿದೆ ಅನಿಸುತ್ತೆ. ಈಗಲೇ ಹೋಗಿ ಬ್ರೆಡ್ಡು ಕಾಫಿ ತರ್ತೀನಿ ನಿಮಗೆ. ಅದನ್ನು ಕುಡಿದು ಮಾತ್ರೆ ತೊಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಏನು ಸರಿ ಹೋದದು? ಇಲ್ಲ ಮೇಡಮ್ ಅವರೇ, ನಾನು ಮಾಡಿರೋ ತಪ್ಪು ಇನ್ಯಾವತ್ತೂ ಸರಿ ಹೋಗೋದಿಲ್ಲ. ಚಿನ್ನಮರಿ, ಇನ್ನೇನೋ ಸ್ಪೆಷಲ್ ಆಗಿ ರೆಡಿ ಮಾಡ್ಕೊಂಡ್ ಬಂದ್ಬಿಡ್ಲಾ? ನೀವ್ ಮಾಡೋದು ಎಲ್ಲದೂ ಸ್ಪೆಷಲ್ ಆಗೇ ಇರುತ್ತೆ. ಮತ್ತೇನ್ ಸ್ಪೆಷಲ್ ಮಾಡ್ತೀರಾ? ನನ್ಗೆ ಏನು ಬೇಡ, ನಂಗೆ ಏನು ತಿನ್ಬೇಕು ಅನ್ನಿಸ್ತಿಲ್ಲ ರೀ. ಸರಿನಪ್ಪ, ನಿಮ್ಗೆ ಏನು ಬೇಕು ಅಂತ ಹೇಳಿ ಅದನ್ನೇ ಮಾಡ್ಕೊಂಡ್ಬರ್ತೀನಿ. ನನ್ಗೇನ್ ಬೇಕು ಅಂತ ಕೇಳಿದ್ರೆ ಅದನ್ನ ಮಾಡ್ತೀರಾ? ಆಫ್ ಕೋರ್ಸ್. ಏನ್ ಹೇಳಿ? ಪ್ರಾಮಿಸ್. ಇದೇನ್ ಚಿನ್ನಮರಿ, ನನ್ನ ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ? ಪ್ರಾಮಿಸ್ ಬೇರೆ ಮಾಡ್ಬೇಕಾ? ಅದೇನ್ ಬೇಕು ಹೇಳಿ. ಅದು ನನ್ನನ್ನ ನಮ್ಮ ಮನೆ ಕಳ್ಸ್ಕೊಡ್ಬೇಕು. ನೋಡಿ 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 ನೋಡಿ, ನಾನು ಈ ವಿಷಯ ಹೇಳ್ತಿದ್ದಾಗ್ಲೇನೆ ನಿಮ್ಗೆ ಬೇಜಾರಾಗ್ತಿದೆ. ಪ್ಲೀಸ್ ರೀ, ನಂಗೆ ಅಮ್ಮನ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ನನ್ನ ಅಮ್ಮನ ಮನೆ ಕಳ್ಸ್ಕೊಡಿ. ಚಿನ್ನಮರಿ, ನಿಮ್ಗೆ ನನ್ನ ಪರಿಸ್ಥಿತಿ ಯಾಕೆ ಅರ್ಥನೇ ಆಗಲ್ಲ? ಇಲ್ಲಿ ಏನ್ ಕಡಿಮೆ ಆಗಿದೆ ನಿಮ್ಗೆ? ನಂಗೆ ಏನು ಕಡಿಮೆ ಆಗಿಲ್ಲ, ಎಲ್ಲ ಜಾಸ್ತಿನೇ ಆಗಿದೆ. ಆದ್ರೆ ತಾಯಿ ಪ್ರೀತಿ ಅನ್ನೋದು ಇದು ಎಲ್ಲದಕ್ಕಿಂತ ಮೀರಿದ್ದು ತಾನೆ. ನನ್ನ ಅಮ್ಮನ ನೋಡ್ಬೇಕು ಅಂತ ಆಸೆ ಪಡ್ತಿರೋದು ತಪ್ಪಾ? ಇಲ್ಲ ಚಿನ್ನಮರಿ, ನೀವು ಆಸೆ ಪಡೋದು ತಪ್ಪಲ್ಲ.
ಆದರೆ ನೀವು ಅಲ್ಲಿಗೆ ಹೋದಾಗ ನಿಮ್ಗೆ ಏನಾದ್ರು ಹೆಚ್ಚು ಕಡಿಮೆ ಆಗೋದ್ರೆ ನಾನು ಏನು ಮಾಡಲಿ? ಸುತ್ತಮುತ್ತ ಒಳ್ಳೆ ಆಸ್ಪತ್ರೆಗಳು ಇಲ್ಲ. ಅದು ಅಲ್ಲದೆ ನೀವಿಲ್ಲದೆ ನಾನು ಒಬ್ಬನೇ ಅಜ್ಜಿನ ಹೇಗೆ ನೋಡ್ಕೊಳ್ಳಿ? ತುಂಬ ದಿನ ಹೋಗಲ್ಲ ರೀ, 1-2 ದಿವಸ ಅಷ್ಟೇ. ಹೆಣ್ಮಕ್ಳು ಯಾವಾಗಲೂ ಹೀಗೆ ಗಂಡನ ಮನೆ ಬಿಟ್ಟು ಹೋಗೋವಾಗ ಈ ಮಾತನ್ನು ಹೇಳಿ ಹೋಗ್ತಾರೆ. ಆಮೇಲೆ ಅಮ್ಮ ಬಿಡ್ತಿಲ್ಲ ರೀ, ಇನ್ನೊಂದು ದಿನ, ಅಪ್ಪ 2 ದಿನ ಇದ್ದು ಹೋಗು ಅಂತಿದ್ದಾರೆ ರೀ. ಹಿಂಗೆ ಹೇಳಿ ಹೇಳಿ ಕೊನೆಗೆ ನೀವೇ ಕೇಳಿ ನಮ್ಮ ಅಪ್ಪ ಅಮ್ಮನ್ನ ಅಂತಾರೆ. ನಮಗೆ ಸಂಕೋಚ, ಕೇಳೋಕ್ಕಾಗಲ್ಲ, ಸುಮ್ಮನಾಗ್ಬಿಡ್ತೀವಿ ಅಷ್ಟೇ. ರೀ ನಿಜವಾಗ್ಲೂ ನಾನು ಹಾಗೆಲ್ಲ ಮಾಡೋದಿಲ್ಲ. 2 ದಿನ ಅಂದಮೇಲೆ 2 ದಿನ, ನನ್ನ ಮೇಲೆ ಆಣೆ. ಚಿನ್ನು ಮರಿ, ಹೀಗೆಲ್ಲ ಸುಮ್ಮನೆ ಆಣೆ ಮಾಡ್ತಾ ಇದ್ದೀರಾ? ನೋಡಿ, ಹೀಗೆಲ್ಲ ಆಣೆ ಮಾಡಬಾರ್ದು. ಒಂದೇ ಸ್ಥಿತಿ ವಿಕೋಪಕ್ಕೆ ಹೋಗಿ ಈ ಆಣೆನೆಲ್ಲ ಮುರಿಬೇಕಾಗಿರೋ ಪರಿಸ್ಥಿತಿ ಬರ್ಬೋದಲ್ಲ. ಚಿನ್ನು ಮರಿ, ನನಗೆ ನಮ್ಮನ್ನ ಎಲ್ಲಿಗೂ ಹೊರಗೆ ಕಳ್ಸೋಕೆ ಇಷ್ಟ ಇಲ್ಲ. ನಿಮ್ಮನ್ನ, ನಮ್ಮ ಮಗುನ ನಾನೇ ಜೋಪಾನ ಮಾಡ್ಕೋಬೇಕು ಅಂತ ನನಗೆ ತುಂಬ ಆಸೆ. ನೀವಿಲ್ಲದೆ ನನಗೆ ಜೀವನ ಮಾಡೋಕ್ಕೆ ಬರಲ್ಲ ಚಿನ್ನು ಮರಿ, ಪ್ಲೀಸ್. ಸರಿ ರೀ, ಸಾರಿ. ಇನ್ಮೇಲೆ ನಾನು ಯಾವತ್ತೂ ಅಮ್ಮನ ಮನೆಗೆ ಹೋಗಬೇಕು ಅಂತ ಕೇಳಲ್ಲ. ನೀವು ಯಾವತ್ತು ಕರ್ಕೊಂಡು ಹೋಗ್ತೀರೋ ಅವತ್ತೇ ಬರ್ತೀನಿ. ಚಿನ್ನು ಮರಿ, ನೀವು ಈ ಮಾತನ್ನು ನನ್ನ ಮೇಲಿರೋ ಕೋಪದಿಂದಾನೇ ಹೇಳ್ತಾ ಇದ್ದೀರಿ ಅಂತ ನನಗೆ ಗೊತ್ತು. ಛೇ